ಒಂದು ದೇಶದಲ್ಲಿ ಹೃದಯಾಘಾತದಿಂದ ಅನೇಕರು ಮರಣ ಹೊಂದುತ್ತಿರುವರೆಂದು ಹೇಳುತ್ತಿದ್ದರು. ಆ ವಿಷಯವನ್ನು ಕೇಳಿದಂಥ ಒಬ್ಬ ವೈದ್ಯರು ಅದಕ್ಕೆ ಕಾರಣ ಮಾನಸಿಕ ಒತ್ತಡ ಎಂಬುದನ್ನು ಕಂಡುಹಿಡಿದರು. ಉನ್ನತ ಉದ್ಯೋಗದಲ್ಲಿರುವವರು ಅಕಸ್ಮಾತ್ತಾಗಿ ಮರಣ ಹೊಂದುವುದು, ಬಹಳ ಐಶ್ವರ್ಯವಂತರು ಆತ್ಮಹತ್ಯೆ ಮಾಡಿಕೊಳ್ಳುವುದರ ಕುರಿತು ಆಗಾಗ್ಗೆ ವಾರ್ತಾಪತ್ರಿಕೆಯಲ್ಲಿ ಓದುತ್ತೇವೆ. ಒಬ್ಬ ದೊಡ್ಡ ವ್ಯಾಪಾರಿ ಆತ್ಮಹತ್ಯೆ ಮಾಡಿಕೊಂಡಾಗ ಅವರು ಬರೆದಿಟ್ಟ ಹಾಳೆಯಲ್ಲಿ ಈ ಮಾತುಗಳಿದ್ದವು: ನನ್ನ ವೃತ್ತಿಯಿಂದ ನನಗೆ ಬರುತ್ತಿರುವ ಮಾನಸಿಕ ಒತ್ತಡ ಹಾಗೂ ವಿರೋಧಗಳನ್ನು ನಾನು ಸಹಿಸಲಾರೆ ಎಂದು. ಹೌದು, ಸಹಿಸಲಾರದ ಒತ್ತಡ ಅವರನ್ನು ಕೊಂದಿತು. ನೀವು ಯಾವ ಕೆಲಸ ಮಾಡುತ್ತಿದ್ದರೂ ಅದು ಹೆಚ್ಚಾಗುವಾಗ ಅದನ್ನು ನೀವು ಮಾತ್ರ ಹೊತ್ತುಕೊಳ್ಳದೆ ಆ ಕೆಲಸದ ಭಾರವನ್ನು ಮೊದಲು ದೇವರಿಗೆ ತಿಳಿಸಿರಿ. ಪ್ರತಿಯೊಬ್ಬ ವ್ಯಕ್ತಿಗೂ ವೇದಿಕೆಯ ಮೇಲೆ ಬಂದು ಮಾತಾಡುವುದಕ್ಕಾಗಿ ಸಿದ್ಧವಾಗುವಾಗ ಸ್ವಲ್ಪ ಮಟ್ಟಿಗೆ ಒತ್ತಡ ಇರುತ್ತದೆ. ಆದರೆ ಮಾತಾಡಿ ಮುಗಿಸಿದ ಮೇಲೆ ಆ ಒತ್ತಡದಿಂದ ಅವರಿಗೆ ಬಿಡುಗಡೆ ಸಿಕ್ಕುತ್ತದೆ. ಇಂದು ನಾವು ವಾಸಿಸುತ್ತಿರುವ ಈ ಜಗತ್ತಿನಲ್ಲಿ ಎಲ್ಲ ವಿಷಯಗಳಲ್ಲಿಯೂ ಕೂಡ ಒತ್ತಡವು ಕಂಡುಬರುತ್ತದೆ. ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಒಂದಲ್ಲ ಒಂದು ರೀತಿಯಲ್ಲಿ ಮಾನಸಿಕ ಒತ್ತಡ, ನಿರಾಶೆಯಿಂದಾಗಿ ಕುಗ್ಗಿಸಲ್ಪಟ್ಟವರಾಗಿ ಅನಾರೋಗ್ಯಕ್ಕೆ ಒಳಗಾಗುವುದು, ಯಾವಾಗಲೂ ಸಮಾಧಾನವಿಲ್ಲದೆ ಗುಣುಗುಟ್ಟುವುದು ಕಂಡುಬರುತ್ತದೆ. ಇವುಗಳಿಂದ ಬಿಡುಗಡೆ ಹೊಂದದೆ ಅನೇಕರು ತಮ್ಮ ಜೀವಿತಕ್ಕೆ ತಾವೇ ಅಂತ್ಯವನ್ನು ಕಂಡುಕೊಳ್ಳುತ್ತಾರೆ. ಇದು ಸರಿಯಾದ ಮಾರ್ಗವಲ್ಲ. ದೇವರು ಕೂಡ ಇದನ್ನು ಒಪ್ಪಿಕೊಳ್ಳುವುದಿಲ್ಲ. ಆದ್ದರಿಂದ ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಯಾವ ಕಾರ್ಯದ ಬಗ್ಗೆಯಾದರೂ ನಿರಾಶೆಗೆ ನಡೆಸುವಷ್ಟು ಒತ್ತಡ ಇರುವುದಾದರೆ ಅದನ್ನು ನಂಬಿಕೆಯಿಂದ ದೇವರ ಬಳಿಗೆ ಕೊಂಡೊಯ್ಯುವಾಗ ಆತನು ನಮಗೆ ಬೇಕಾದ ಜ್ಞಾನವನ್ನು, ಬಲವನ್ನು, ಕೃಪೆಯನ್ನು ಕೊಡುತ್ತಾನೆ. ನಿನ್ನ ಭೂಯಾತ್ರೆಯ ಚಿಂತೆಯನ್ನು ದೇವರಿಗೆ ವಹಿಸಿಬಿಟ್ಟು ಭರವಸೆದಿಂದಿರು, ಆತನೇ ಅದನ್ನು ಸಾಗಿಸುವನು ಎಂದು ಬೈಬಲ್ ಹೇಳುತ್ತದೆ. ಆದ್ದರಿಂದ ದೇವರಲ್ಲಿ ಭರವಸೆ ಬಿಟ್ಟು ಸಮಾಧಾನದಿಂದ ಜೀವಿಸೋಣವೇ.